ಸರ್ ನನ್ನ ಹತ್ರ 50 ಲಕ್ಷ ರೂಪಾಯಿ ಬೆಲೆ ಬಾಳೋ ಚಿನ್ನ ಇದೆ. ಬ್ಯಾಂಕ್ ಲಾಕರ್ ಅಲ್ಲೇ ಇಡಬೇಕು ಅಂಡ್ ನೀವು 100% ಗ್ಯಾರಂಟಿ ಕೊಡಬೇಕು. ಫಸ್ಟ್ ಆಫ್ ಆಲ್ 100% ಗ್ಯಾರಂಟಿಯಾ? ನಿಮ್ಮ ಗೋಲ್ಡ್ ಅನ್ನ ಇಡೋದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಬ್ಯಾಂಕ್ ಅಲ್ಲಿ ಲಾಕರ್ ತಗೋಬೇಕಾಗತ್ತೆ. ಅದು ಆ ಬ್ಯಾಂಕ್ ಲಾಕರ್ ಅಲ್ಲಿ ಏನಾದ್ರು ಬೆಂಕಿ ಬಿತ್ತು ಅಂದ್ರೆ, ಇನ್ ಕೇಸ್ ಕಳ್ಳತನ ಆಯ್ತು ಅಂದ್ರೆ ಬ್ಯಾಂಕ್ ಸೈಡ್ ಇಂದ ನಿಮ್ಗೆ 5 ಲಕ್ಷ ರೂಪಾಯಿ ಅಷ್ಟೇ ಗ್ಯಾರಂಟಿ ಕೊಡೋದು, 50 ಲಕ್ಷ ರೂಪಾಯಿ ಅಲ್ಲ. 100% ಗ್ಯಾರಂಟಿ ಅಂತ, 100% ಗ್ಯಾರಂಟಿ. ಫಸ್ಟ್ ಆಫ್ ಆಲ್ ನಿಮ್ ಗೋಲ್ಡ್ ಇಡಕ್ಕೆ ಗೋಲ್ಡ್ ಲಾಕರ್ ಅನ್ನ ತಗೋಬೇಕು. ಅದಕ್ಕೆ ನೀವು 5 ರಿಂದ 6 ಸಾವಿರ ರೂಪಾಯಿ ಪ್ಲಸ್ GST ಪೇ ಮಾಡಬೇಕು. ಅವಾಗ್ಲೇ ನಿಮ್ಗೆ ಗೋಲ್ಡ್ ಲಾಕರ್ ಸಿಗೋದು. ಸರ್ ಹಾಗಿದ್ರೆ ಒಂದ್ ಕೆಲಸ ಮಾಡೋಣ, ಈ ಚಿನ್ನನ ಇಟ್ಕೊಂಡು ನಂಗೆ ಓವರ್ ಡ್ರಾಫ್ಟ್ ಲೈನ್ ಕೊಟ್ಬಿಡಿ. ಓವರ್ ಡ್ರಾಫ್ಟ್ ಲೈನ್ ಅದೀಗ ನೀವು ಗೋಲ್ಡ್ ಕೊಡ್ತೀರಾ, ಆ ಗೋಲ್ಡ್ ಇಟ್ಕೊಂಡು 70 ರಿಂದ 75% ಲೋನ್ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ. ಆ ಅಮೌಂಟ್ ಅಲ್ಲಿ ನೀವು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತೀರೋ ಆ ಅಮೌಂಟ್ ಮಾತ್ರ ನಿಮಗೆ 8 ರಿಂದ 9% ಬಡ್ಡಿ ಬರುತ್ತೆ. ಅದ್ರ ಬಗ್ಗೆ ನೀವು ಕೇಳ್ತಾ ಇರೋದು. ಈಗ ನಾನು ಬಡ್ಡಿನೇ ಕಟ್ಟಿಲ್ಲ ಅಂದ್ರೆ ಹೆಂಗೆ? ಅಂದ್ರೆ ನಾನು ಓವರ್ ಡ್ರಾಫ್ಟ್ ಲೈನ್ ತಗೊಂಡಿರ್ತೀನಲ್ವಾ, ಅದರಿಂದ ನೀವು ಆಗ್ಲೇ ಹೇಳಿದ್ರಲ್ಲ GST, ಬ್ಯಾಂಕ್ ಲಾಕರ್ ಚಾರ್ಜಸ್, ಅದು ಇದು ಅದೆಲ್ಲ ಕಟ್ಟಂಗಿಲ್ಲ ತಾನೆ. ಅದಾದ್ಮೇಲೆ ನೀವು ಕೊಟ್ಟಿರೋ ದುಡ್ಡನ್ನ ನಾನು 1 ವರ್ಷ ಯೂಸೇ ಮಾಡಲ್ಲ ಅನ್ಕೋತೀನಿ. ಅದಾದ್ಮೇಲೆ ನನ್ ಚಿನ್ನನ ಬಿಡಿಸ್ಕೋತೀನಿ, ಬೇಕು ಅಂತಂದ್ರೆ ವಾಪಸ್ ಇಡ್ತೀನಿ. ನನ್ ಚಿನ್ನನೂ ಸೇಫ್ ಆಗಿರುತ್ತೆ ತಾನೇ? ಈ ತರನು ಗೋಲ್ಡ್ ನ ಬ್ಯಾಂಕ್ ಅಲ್ಲಿ ಸೇಫ್ ಆಗಿ ಇಡ್ಬೋದಾ? ಎಂತ ಐಡಿಯಾ ರೀ ಇದು? ಬಾಸ್ ವಾಲಾ, ಬಿ ದ ಬಾಸ್.